ನಮಸ್ಕಾರ. ನಮ್ಮ ಕನ್ನಡ ನಾಡು ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ಸ್ವಾಗತ ಹೇಳ್ತಾ ನೋಡ್ಬೋದು. ನೋಡಿದ್ರೆ ಕೆಲವ್ರಿಗೆಲ್ಲ ಅರ್ಥ ಆಗಿರುತ್ತೆ, ಇದು ಗಸಗಸೆ ಮರ ಅಂತ. ಇದನ್ನು ನಮ್ಮ ಹಳ್ಳಿ ಭಾಷೆಯಲ್ಲಿ ಗಸಗಸೆ ಮರ ಅಂತಾರೆ. ಇದರ ಎಲೆ ತುಂಬ ಮಂದವಾಗಿರ್ತದೆ. ನೋಡ್ಬೋದು. ಇದರ ವಿಶೇಷತೆ ಏನಪ್ಪ ಅಂದರೆ ಬಹು ಬೇಗ ಬೆಳವಣಿಗೆ ಆಗ್ತದೆ. ಹಾಗೆ ತುಂಬ ಈ ಛತ್ರಿ ಥರ ಹರಡ್ಕೊಳ್ಳುತ್ತೆ. ಹರಡ್ಕೊಳ್ಳೋದ್ರಿಂದ ನೆರಳಿಗೆ ತುಂಬ ಅನುಕೂಲ ಆಗುತ್ತೆ, ಮನೆ ಮುಂದೆ ನೆರಳಿಗೆ. ಇದರಲ್ಲಿ ಈ ಒಂದು ಮರದಲ್ಲಿ ಯಾವುದೇ ರೀತಿ ಮರ ಮುಟ್ಟು ಆಗೋಂಥ ಇದೇನಿಲ್ಲ. ಇದರಲ್ಲಿ ಹಣ್ಣು ಬಿಡುತ್ತೆ, ಕೆಂಪು ಹಣ್ಣು ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೆ. ಈ ಹಣ್ಣು ಬಿಟ್ಟಂಥ ಸಂದರ್ಭದಲ್ಲಿ ಜಾಸ್ತಿ ನೊಣಗಳು ಜಾಸ್ತಿ ಇರ್ತವೆ. ಹಾಗಾಗಿ ಈ ಮನೆ ಅಕ್ಕಪಕ್ಕ ಯಾರು ಹಾಕೋದಕ್ಕೆ ಇಷ್ಟಪಡಲ್ಲ. ಏನಪ್ಪ ಅಂದರೆ ಈ ರೋಡ್ಗಳಲ್ಲಿ ಹಾಕೋಬೋದು. ಈಗೆಲ್ಲೋ ಒಂದು ಕಡೆ ಏನಾದರೂ ಈ ಪಾರ್ಕುಗಳಲ್ಲಿ ಈಗ ಒಂದು ಅಂಗಡಿ ಮಾಡಿರ್ತಾರಲ್ಲ, ಅಂಥ ಕಡೆ ಹಾಕ್ಕೋಬೋದು. ಯಾಕಂದರೆ ಯಾವಾಗಲೂ ಒಂದು ಟೈಮು ಓಪನ್ ಮಾಡ್ತಾರೆ, ಸಂಜೆ ಆಗ್ತದೆ ಕ್ಲೋಸ್ ಮಾಡ್ಕೊಂಡು ಹೊರಟೋಗ್ತಾರೆ. ಅದಕ್ಕೆ ಇದು ತುಂಬ ಏಳು ಮಾಡಿಸಿದಂಥ ಮರ. ಇದು ನೀವೇನು ನೆರಳಿಗೆ ಅಂತ ಯೂಸ್ ಮಾಡ್ತೀರಲ್ಲ, ಅದಕ್ಕೆ ತುಂಬ ಉಪಯುಕ್ತವಾದಂಥ ಮರ ಈ ಒಂದು ಗಸಗಸೆ ಮರ. ನೋಡಿದ್ರಲ್ಲ ಸ್ನೇಹಿತರೆ, ತಮಗೆ ಈ ಒಂದು ಸಸ್ಯಗಳು ಬೇಕು ಅಂದರೆ ತಮ್ಮ ಹತ್ತಿರದ ಅರಣ್ಯ ಇಲಾಖೆನ ಸಂಪರ್ಕ ಮಾಡಿದ್ರೆ ಆ ಒಂದು ನರ್ಸರಿನಲ್ಲಿ ಈ ಒಂದು ಗಸಗಸೆ ಗಿಡಗಳು ಸಿಗ್ತವೆ. ನೀವು ಸಹ ನಿಮ್ಮ ಒಂದು ಮನೆ ಹತ್ತಿರ ಅಲ್ಲ, ಒಂದು ಸ್ವಲ್ಪ ಸ್ಟೇ ಆಗೋದಕ್ಕೆ ಅಟ್ಲೀಸ್ಟ್ ಒಂದು ಬೇಸಿಗೆನಲ್ಲಿ ಹೊರಗಡೆ ನಾವು ಟೈಮ್ ಪಾಸ್ ಮಾಡ್ತೀವಿ, ನೆರಳು ಬೇಕು, ಯಾವುದೋ ಒಂದು ಮರ, ಈಗ ಒಂದು ಹೊನ್ನೆ ಮರ, ಬೀಟೆ ಮರ, ಅವೆಲ್ಲ ತುಂಬ ದಿನ ಹಿಡಿತದೆ. ಈ ಒಂದು ಗಸಗಸೆ ಮರ ಇದೆಯಲ್ಲ, ಇದು 2 ರಿಂದ 3 ವರ್ಷದಲ್ಲಿ ನಮಗೆ ನೆರಳು ಕೊಡೋವಷ್ಟರ ಮಟ್ಟಿಗೆ ಬೆಳೀತದೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಒಂದು ಗಸಗಸೆ ಮರದ ವಿಶೇಷತೆ ಮತ್ತು ಗುಣಗಳು. ತಮಗೇನು ಅನಿಸುತ್ತೆ ಈ ವಿಡಿಯೋ ಬಗ್ಗೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ನಾನು ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹಾಗೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ಪಕ್ಕದಲ್ಲೇ ಒಂದು ಗಂಟೆ ಮಾರ್ಕ್ ಬರುತ್ತೆ, ಅದನ್ನು ಒತ್ತಿದ್ರೆ ನಿಮಗೆ ಹೊಸ ಹೊಸ ವೀಡಿಯೋಗಳು ಬರೋದು ನೋಡೋದು ಅನುಕೂಲ ಆಗುತ್ತೆ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.